ಕೂತ್ಕೊಳ್ಳಿ ಕೂತ್ಕೋ. ಆಯ್ತು, ಇವತ್ತು ನಾವು ಸ್ವಲ್ಪ ಗ್ರಾಮರ್ ನೋಡೋಣ. ನಾನು ಕೆಲವು ಪದಗಳಿಗೆ ವಿರುದ್ಧ ಪದ ಅಂದ್ರೆ ಅಪೋಸಿಟ್ ವರ್ಡ್ಸ್ ಹೇಳ್ಕೊಡ್ತೀನಿ. ಎಲ್ಲರೂ ಗಮನ ಇಟ್ಕೊಳ್ರಿ. ಹಾಕಕ್ ಟೈಮ್ ಇಲ್ಲ, ಇಲ್ಲಿ ಹಾಕಿ ನೋಡಿ. ಟೀಚರ್, ಅಪೋಸಿಟ್ ವರ್ಡ್ ಸ್ಟೂಡೆಂಟ್. Father, opposite word mother. ಅಯ್ಯೋ, ಮತ್ತೆ ನಮ್ಮಪ್ಪ ಅಲ್ಲವಾ? ಪುಲ್ಲಿಂಗ ಸ್ತ್ರೀಲಿಂಗಕ್ಕೆ ಇಂಗ್ಲಿಷ್ನಾಗ ಆಪೋಸಿಟ್ ವರ್ಡ್ಸ್ ಅಂತ ತಿಳಿಯಂಗಿಲ್ಲ. ಸುಮ್ಮನೆ ನನಗೆ ಬೇಡವ, ಸುಮ್ಮನೆ ಕುತ್ಕ. ಇದು ಇಂಗ್ಲಿಷ್ ಸಾಕಪ್ಪ. ಏನ ಕೊಟ್ರ ಅದು? ರೊಟ್ಟಿ ಸರ್. ಅಲ್ಲೇ ಕೊಟ್ಟೆ. ಹಂಗೆಲ್ಲ ರೊಟ್ಟಿನ ಜೇಬ್ನಾಗ ಹಾಕೊಂಡು ಸಾಲಿ ಬರ್ಬೇಡ. ಹುಡುಗರು ತ್ರಾಸ ಆಕತ್ತಂತ ಎಷ್ಟು ಸಲ ಹೇಳಿನಿ. ಅದೇಂಗಿಲ್ಲ ನಿಮ್ಗೆ ಹಿಡಿ ಕಾಯಿ. ಎಲ್ಲರೂ ಗಣಿತ ಪುಸ್ತಕ ತೆಗೆದ್ರ ಹೊರಗಡೆ ಕರೆಂಟ್ ಕಂಬದ ಲೈನ್ ಮೇಲೆ 8 ಕಾಗಿ ಕೂತಾವೆ. ನಾವು ಒಬ್ಬ ಉಡಾಡ್ ಹುಡುಗ ಅದೇ ಕೊಟ್ಟನಂತಾನ ಒಂದು ಕಲ್ ತಗೊಂಡ್ ರವ್ ಅಂತ ಬಿಸಿದ್ರೆ ಒಂದು ಕಾಯಿ ಬಿದ್ದು ಸತ್ತೋತಾರ. ಉಳ್ಳಾವ ಎಷ್ಟವ ಕಾಗಿ? 8ರಾಗ ಒಂದು ಅಂದ್ರೆ 7 ಅಲ್ಲೇನವ? ಹಂಗಂದ್ರೆ ಸಣ್ಣಿಗಾಗಲ್ಲನವ? ಹೋಗಿ ಹಾರಕ್ ಬರಂಗಿಲ್ಲ. ನಮ್ ತಲೆಗ ಅವಳಿಲ್ಲ ನೋಡು. ಓ, ಭಾರಿ ಶಾಣೆ ಆಗಿ ಬಿಡು. ಹಿಂಗಳವ ಹುಡುಗರ, ನಿಮಗೆ ಪಾಠ ಹೇಳ್ಕೊಟ್ಟು ನನಗೆ ಕಲ್ಲೆ ಬಂತೇನ್ರಪ್ಪ. ನಾನು ಸ್ವಲ್ಪ ಸುಧಾರಿಸ್ಕೊಂತೀನಿ. ನೀವ್ ಯಾರು ಗಲಾಟೆ ಮಾಡ್ದಂಗ ಸುಮ್ಮನೆ ಓದ್ತಿ ಅಂತ ಕುತ್ಕೊಳ್ರಿ. ಇನ್ಸ್ಪೆಕ್ಟ್ರು ಯಾವಾಗ ಬೇಕಾದ್ರೂ ಬರ್ಬೋದು. ಸುಮ್ಮನೆ ಕುತ್ಕೊಳ್ರಿ. ಪಾಠ ಹೋದ್ರಿ, ಪಾಠ ಏನ್ ಸೆಕೆ ಮರ, ಏನ್ ಸೆಕೆ ಮರ. ನಮ್ ವಿಚಾರ ಹೇಳಿದ್ ಖರೆ ಐತ್ ನೋಡ್ರಿ. ಬಳ್ಳಾರಾಗ 2 ಕಾಲ, ಒಂದು ಬೇಸಿಗೆ ಕಾಲ, ಇನ್ನೊಂದು ಅತಿ ಹೆಚ್ಚು ಬೇಸಿಗೆ ಕಾಲ. ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಇವತ್ತೇನೆ ಪಕ್ಕೆಲುಬುಗಳು ನಮ್ಮ ಮೂಗಿನ ರಂಧ್ರಗಳ ಮೂಲಕ ಈ ಶ್ವಾಸನಾಳವನ್ನ ಈ ಪಕ್ಕೆಲುಬುಗಳ ಹಿಂದಿರುವ ಕುಪ್ಪಸಕ್ಕೆ ಸೇರುತ್ತದೆ. ಹೃದಯ ದೇಹದ ಈ ಭಾಗದಲ್ಲಿ ಇರುತ್ತದೆ. ನಮಸ್ಕಾರ ಸರ್, ಬರ್ರಿ. ಅಯ್ಯೋ, ನೀವು ಹುಡುಗರಿಗೆ ಪಾಠ ಮಾಡಿಕೊಡೋ ಧ್ಯಾನದಾಗ ನೀವ್ ಬಂದದ್ದು ಗಮನಕ್ಕ ಬರ್ಲಿಲ್ಲ ನೋಡಿ. ಬರ್ರಿ ಸರ, ಬರ್ರಿ. ಏನ್ರಿ ಮೇಷ್ಟ್ರೆ, ಏನ್ ಇದೆಲ್ಲ ಬಟ್ಟೆ ಬಿಚ್ಚಿ ಏನ್ ಹೋಗ್ತಾರ? ಹಂಗೇನಿಲ್ಲ ಸರ್, ಹಾಗೇನಿಲ್ಲ. ನಮ್ಮ ಹುಡುಗರಿಗೆ ಮನುಷ್ಯನ ದೇಹದ ಬಗ್ಗೆ ವಿವರಣೆ ಹೇಳ್ತಾ ಇದ್ದ ಅಷ್ಟರಲ್ಲಿ ನೀವು ಬಂದ್ರಿ ನೋಡಿ. ಬರ್ರಿ ಹುಡುಗರ, ಇವರೇ ನಮ್ಮ ಸ್ಕೂಲ್ ಇನ್ಸ್ಪೆಕ್ಟರ್ ಏನಪ್ಪ. ಬೆಂಗಳೂರಿಂದ ಬಂದಾರೆ. ನೀವೆಲ್ಲ ಎಷ್ಟು ಶಾಣ್ಯರಾಗಿಲ್ಲ ಅಂತ
ಪರೀಕ್ಷೆ ಮಾಡಕ್ ಬಂದ್ರಿ ಇಲ್ಲಿ ನಮಸ್ಕಾರ ಹೇಳ್ರಿ. ಮಕ್ಕಳ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೆಂಗ್ ನಡೀತಾ ಇದೆ ವಿದ್ಯಾಭ್ಯಾಸ? ಅಯ್ಯೋ ಬಹಳ ಚೆನ್ನಾಗಿ ನಡೀತಾ ಇದೆ ಸರ್. ಹುಡುಗರ್ನ ಬಹಳ ಚಲೋ ತಯಾರು ಮಾಡಿದ್ರಿ. ಹುಡುಗರು ಭಾರಿ ಶಾಣ್ಯರಾಗ್ಯಾರ. ಬೇಕಾದ್ರೆ ಒಂದೆರಡು ಪ್ರಶ್ನೆ ಕೇಳಲ್ಲ. ಸರಿ ಹಂಗಾರ ಕೇಳಬಹುದ ಪ್ರಶ್ನೆ? ಕೇಳ್ರಿ. ಮಕ್ಕಳ 4 ಎಷ್ಟು? ಗಾಬರಿ ಆಗ್ಬೇಡ್ರಿ ಸರ. ನಾನು ಇನ್ನೂ ವರ್ಷ ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ 4 ಅಂತಂದ್ರೆ ಹುಡುಗರು 96, 86 ಅಂತ ನಾನು ಹಂಗಿ ಹಿಂಗಿ ಹೊಡೆದು 26ವರೆಗೆ ತಂದೆ. ಸಾಧಿ ಮಾಡ್ಬೇಡ್ರಿ. ನೀವು ನೆಕ್ಸ್ಟ್ ಟೈಮ್ ಬಂದು ಕೇಳ್ರಿ. ನಮ್ಮ ಹುಡುಗರು 4 16 ಅನ್ನಲ್ಲ ನನ್ ಜುಟ್ಟ ಹಿಡ್ಕೇಳ್ರಿ. ಕರ್ಮ ಕರ್ಮ ಕರ್ಮ. ಬೇರೆಯವ್ರು ಪ್ರಶ್ನೆ ಮಕ್ಕಳ ಪ್ರಶ್ನೆ ಕೇಳ್ಬೋದಾ? ಧಾರಾಳವಾಗಿ ಕೇಳ್ರಿ ಸಾಕು. ಅದಕ್ಕೆ ಬಂದಿರಲ್ಲ ನೀವು. ಬಾಮ್ಮ ಇಲ್ಲಿ. ಏನಮ್ಮ ನಿನ್ನ ಹೆಸರು? 2 ಮಗ್ಗಿ ಬರುತ್ತಾ? ಹೇಳಮ್ಮ. ನಿಸಮ್ಮ ಮಗ್ಗಿ ಆಡೋದ್ರೆ ಒಳ್ಳೆ ನೃತ್ಯ ಮಾಡ್ತೀಯಲ್ಲ. ಸರ್ ಆಕೆಗೆ ಸರಿ ನಿಂತ್ಕೊಂಡು ಮಗ್ಗಿ ಹೇಳಕ್ ಬರಂಗಿಲ್ಲ. ಆಕೆ ಈಗಿನ ಕಳಗುಳನ ಶಾಲೆಗಳಿಂದ ಮಗ್ಗಿ ಕಲ್ತ್ ಬಂದಾಳ. ನಮ್ಮ 500 ಶಾಲೆಗ ಹಂಗಾಗಿ ಮಗ್ಗಿ ಕಲ್ಸದು. ಏನಮ್ಮ ನಿನ್ನ ಹೆಸರು? ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀಯಾ? ನೋಡಮ್ಮ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ 1947ನೇ ಇಸ್ವಿನಲ್ಲಿ ಬಂತು. 1960 ಇಸ್ವಿನಲ್ಲಿ ಏನಾಯ್ತಮ್ಮ? ಹೌದು ಕರೆಕ್ಟ್ 3 ವರ್ಷ ಆಯ್ತು. ಬಾಮ ಇದೆ. ಏನಮ್ಮ ನಿನ್ನ ಹೆಸರು? ನಿಮ್ಗೊಂದು ಪ್ರಶ್ನೆ ಕೇಳ. ನೋಡಮ್ಮ, ಇಲ್ಲಿಗೆ ಬಳ್ಳಾರಿ ಸಮೀಪನೋ, ದಿಲ್ಲಿ ಸಮೀಪನೋ, ಚಂದ್ರ ಸಮೀಪನೋ? ಚಂದ್ರ ಸಮೀಪ. ಚಂದ್ರ ಕಾಣುತ್ತ ಬಳ್ಳಾರಿ ಕಾಣ್ತದ್ರಿ ಅಪ್ಪ. ಏನಪ್ಪ ನಿನ್ ಪ್ರತಿಭೆ? ಹಾಡಾಡ್ತೀನಿ ಸರ್. ಹಾಡಪ್ಪ. ಅಮ್ಮ ನೋಡೆ ಕಣ್ಬಿಟ್ಟು ಕನ್ನಡ ಸಾಲಿ ಉಪ್ಪಿಟ್ಟು, ಕನ್ನಡ ಸಾಲಿ ಕನ್ನಡ. ಸರಿ ಹೇಳೋ ತಮ್ಮ. ಅಮ್ಮ ನೋಡೆ ಕಣ್ಬಿಟ್ಟು ಕನ್ನಡ ಸಾಲಿ ಉಪ್ಪಿಟ್ಟು, ಹುಡುಗರಿಗೆಲ್ಲ ಇಷ್ಟಿಷ್ಟು, ಇನ್ನೆಷ್ಟರ ತಿಂದರ ಅವ ಹದಿನ ವರ್ಷ ಹಿಂಗ ಆಡಕತ್ತಾನ. ನಮ್ಮ ಹುಡುಗರು ನೋಡ್ರಿ ನಮ್ ಸಾಲಿ ಉಪ್ಪಿಟ್ಟು ತಿಂದ ನೋಡಿದ್ರೆ ಗೊತ್ತಾಗತ್ತ. ಹೆಣ್ಮಕ್ಳು ನೋಡಿ. ಅಯ್ಯೋ ಸಾಹೇಬ್ರ ಅವ್ರೊಂದ್ ಬ್ಯಾರೆ ಕತೆ ರೀ. ಅವ್ರು ಸಾಲಿಂದ ಉಪ್ಪಿಟ್ಟು ಹಾಕೊಂಡ್ ಹೋಗಾರ. ಅವ್ರ ಅಪ್ಪ ಅಮ್ಮಗಳು ಅದನ್ನ ಕಸ್ಕೊಂಡು ಅವ್ರು ತಿಂದಾರ. ಅವ್ರ ಅಪ್ಪ ಅಮ್ಮಗಳು ನೋಡ್ರಿ ನಿಮ್ಮಂಗ ನಿನ್ ಪ್ರತಿಭೆ ತೋರ್ಸಮ್ಮ. ಏನ್ ಗರ್ಗ ಅಂದ್ರೆ ಮಿಸ್ಟರ್? ಅದು ಒಂದು ಜಾನಪದ ಕಲೆ ಸರ್. ಅದೊಂದು ವೀರಗಾಸೆ. ತಮ್ಮ ಹುಸೇರಿ ಹೇಳ ಗಟ್ಟಿಗಾಲ ಎನಿಸ್ಬೇಕು ಕೇಳಿ. ಆಹಾ ರುದ್ರ ಕರ್ವೀರ ಭದ್ರ ಕಂಡಾಕ್ಲ ಕತ್ತಿದೆ, ಕೆನೆ ಮಸುಂದಿದೆ, ಮಸು ತಿಂದು ತಿಂದು ಒತ್ತೆ ತಗೊಂಡು ಜಾಲ ತಕನ ಜಾಲ ತಕನ ಜಾಲ ತಕನ. ನೀವು ಗ್ರೇಟು, ನಿಮ್ ಹುಡುಗರು ಗ್ರೇಟು, ಶಾಲೆನೂ ಗ್ರೇಟು. ಈಗಲೇ DDPI ಫೋನ್ ಮಾಡಿ ಈ ಸ್ಕೂಲ್ಗೆ 1 ಮೂಟೆ ರವೆ ಬಹುಮಾನ ಕಳಿಸ್ಬಿಡ್ತೀನಿ. ಬಹಳ ಸಂತೋಷ.